ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸಂಜೆ ಕ್ಲೀನ್ ಮಾಡೋಣ. ಸ್ವಲ್ಪ ಕ್ಲೀನಿಂಗ್ ಅಂದರೆ ಎಲ್ಲ ಅಲ್ಲಲ್ಲೇ ಇವಾಗ ಸ್ಟಿಚಿಂಗ್ ಮಾಡ್ತಾಯಿರ್ತೀವಿ, ಅಲ್ಲೆಲ್ಲ ಇಟ್ಬಿಟ್ಟಿರ್ತೀವಿ. ಆಮೇಲೆ ಏನೋ ಒಂದು ತೊಗೋತೀವಿ, ಅಲ್ಲೇ ಇಟ್ಬಿಡ್ತೀವಿ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಸೋಮವಾರದಿಂದ ಸ್ವಲ್ಪ ಕುತ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಫ್ರೇಮು ಮತ್ತು ಬ್ಲೌಸ್ ಅವ್ರು ಬಂದರು, ಆವಾಗಲೇ ನಾನು ಕ್ಲೀನ್ ಮಾಡಬೇಕಾದ್ರೆ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಆಗಿದೆ, ಉಕ್ಸ್ ಹಾಕಬೇಕು ಅಂತ. ಉಕ್ಸ್ ಹಾಕ್ಬಿಟ್ಟು ರೆಡಿ ಮಾಡಬೇಕು ಅದನ್ನು. ಮತ್ತು ಹಾಗೆಯೇ ಅದು ಒಂದು ಡ್ರೆಸ್ಸು ಕಟ್ಟಿಂಗ್ ಎಲ್ಲ ಹಾಕಿದ್ದೀನಲ್ಲ, ಆ ಡ್ರೆಸ್ ಇನ್ನೂ ಸ್ಟಿಚ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಮನೇಲಿ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸ್ ಇರುತ್ತಲ್ವ, ಹಂಗಾಗಿ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಅದಕ್ಕೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಸೋಮವಾರ ಸ್ಟಿಚಿಂಗ್ ಕೂತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಅಷ್ಟೊಂದು ದಾರಗಳಿರುತ್ತೆ ನಮಗೆ ಇದ್ರದ್ದು ಎಂಬ್ರಾಯ್ಡಿಂಗ್ ವರ್ಕ್ದೇ ಆಗಲಿ ಮಾಮೂಲಿದೇ ಆಗಲಿ, ಅಷ್ಟು ದಾರಗಳಿದ್ರೂ ಕರೆಕ್ಟಾಗಿ ಮ್ಯಾಚಿಂಗ್ ದಾರ ಇರೋಲ್ಲ. ಆ ಥರ ಆಗುತ್ತೆ ನೋಡಿ. ಅಲ್ಲಿ ಜೋಡಿಸಿರೋ ಗ್ರೀನ್ ಕಲರ್ ಬಾಕ್ಸ್ ಎಲ್ಲನೂ ದಾರನೇ. ಆ ದಾರಗಳು ಅಷ್ಟಿದ್ರೂ ಕೂಡ ಒಂದೊಂದು ಸಲ ಮ್ಯಾಚಿಂಗ್ ದಾರ ಇರೋಲ್ಲ, ಮತ್ತೆ ದಾರ ತರಿಸ್ಬೇಕಾಗುತ್ತೆ. ಅಷ್ಟು ದಾರ ಇದ್ರೂ ಆ ಥರ ಆಗ್ಬಿಡುತ್ತೆ ನೋಡಿ. ಸ್ಟಿಚ್ಚಿಂಗಲ್ಲಿ ಅಷ್ಟು, ಆಮೇಲೆ ಲೈನಿಂಗು ಅಷ್ಟೇ, ಫಾಲ್ಸು ಅಷ್ಟೇ, ಎಷ್ಟೊಂದು ಕಲರ್ಸ್ ಇರುತ್ತೆ, ಮ್ಯಾಚಿಂಗೇ ಇರೋಲ್ಲ. ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ನಾನು ಇವಾಗ ಕೊಡ್ತೀನಲ್ವ, ಮತ್ತು ಇವಾಗ ಅಲ್ಲಲ್ಲೇ ಅರ್ಜೆಂಟ್ ಕೊಡುವಾಗ ಅಲ್ಲಲ್ಲೇ ಇದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನೋಡಿ. ಪೈಪಿಂಗೆಲ್ಲ ಇಟ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಅಂದರೆ ಸಿಂಪಲಾಗಿ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಎಲ್ಲನೂ ಇವಾಗೆಲ್ಲ ಅಲ್ಲಲ್ಲೇ ಹ್ಯಾಂಗರಲ್ಲಿ ಹಾಕಿ ಜೋಡಿಸ್ತಾ ಇದ್ದೀನಿ. ಪಾಪ ಅದು ಕೊಡಬೇಕು. ಇದು ದಾರ ಎಂಬ್ರಾಯ್ಡಿಂಗ್ ಹಾಕೋದು, ಅದು ನಾನು ಮಿಷಿನ್ ತಂದಿದ್ದು. ಈ ಕಾಲಿಗೆ ಅಷ್ಟಿದೆ ಇನ್ನು. ಹಂಗೆ ಹಿಂಗೆ ಸೀರೆಗಳು ಎಲ್ಲ ಅಲ್ಲಲ್ಲಿ ಇಟ್ಟಿರ್ತೀನಲ್ಲ, ಎಲ್ಲನೂ ಜೋಡಿಸಿ ಹ್ಯಾಂಗರ್ಗೆ ಹಾಕಿ ಇಡ್ತಾಯಿದ್ದೀನಿ. ಅದೇ ಕ್ಲೀನಿಂಗ್ ಅಂದರೆ ಮಾಮೂಲಿ ಎಲ್ಲನೂ ಜೋಡಿಸ್ಬಿಟ್ಟು ನೀಟ್ ಮಾಡ್ಕೊಂಬಿಡೋಣ. ಸೋಮವಾರ ಎಲ್ಲ ಕುತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಟ್ಟಿಂಗ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ಮತ್ತು ಬೆಳಗ್ಗೆನೇ ಎದ್ದು ಸ್ವಲ್ಪ ಮಾಮೂಲಿ ವಾರನೂ ಇರುತ್ತೆ ಸೋಮವಾರ, ಮನೆಗೆಲ್ಲೂ ಕೆಲಸ ಇರುತ್ತೆ. ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ, ಬಫ್ ಸ್ಲೀವ್ಸ್ ಇಟ್ಟು. ಇದ್ರ ಕಟಿಂಗ್ ವೀಡಿಯೋ ಹಾಕಿದ್ದೀನಿ, ಸ್ಟಿಚಿಂಗ್ ವೀಡಿಯೋ ಇನ್ನೂ ಹಾಕಿಲ್ಲ. ಅದೇ ಸ್ವಲ್ಪ ಕ್ರೀಮ್ ಕಲರ್ ಆಗಿದ್ದರಿಂದ ಸರಿಗೆ ಕಾಣಿಸಲ್ಲ. ಅದು ಟೇಬಲು ಅದೇ ಕಲರ್ ಆಗಿರೋದ್ರಿಂದ. ಆಮೇಲೆ ಎಲ್ಲ ಸ್ಯಾರಿನೂ ಹ್ಯಾಂಗರ್ಗೆ ಹಾಕಿ ಎತ್ತಿಕ್ತಾ ಇದ್ದೀನಿ. ಅಲ್ಲಲ್ಲೇ ಇಟ್ಬಿಟ್ಟಿದ್ನಲ್ಲ, ಅದನ್ನೆಲ್ಲನೂ ಜೋಡಿಸ್ಬಿಟ್ಟು. ಮತ್ತು ಇದು ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸು ಸ್ವಲ್ಪ ಇವಾಗ ಯಾರಾದರೂ ಏನಾದರೂ, ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ವರ್ಕ್ ಹಾಕ್ತೀವಲ್ಲ ದಾರ, ಅದು ಆ್ಯಕ್ಚುಲಿ ಅದು ನಾನು ಮಿಷಿನ್ ತಂದಿದ್ದು. ಇಷ್ಟು ದಪ್ಪ ಇತ್ತು, ಇವಾಗ ಇಷ್ಟು ಆಗಿದೆ. ಇನ್ನೂ ಒಂದಷ್ಟು ವರ್ಷ ಬರುತ್ತೆ ಅದು. ಮತ್ತು ಆಮೇಲೆ ಸೀರೆ ಎಲ್ಲ ಎತ್ತಿ ಜೋಡಿಸ್ತಾ ಇದ್ದೀನಿ. ಮತ್ತು ಹಾಗೆಯೇ ಬ್ಯಾಂಗಲ್ಸ್ ಐಟಮ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ. ಇವಾಗ ಏನಾದರೂ ಕೇಳ್ತಾರೆ, ಅದು ಸಡನ್ನಾಗಿ ಕೈಗೆ ಸಿಗೋಲ್ಲ. ಹುಡುಕಿ ಎಳ್ಕೊಳ್ಳೋದು, ತಗೊಳ್ಳೋದು, ಮತ್ತೆ ಹೆಂಗೆಂಗೋ ಇಟ್ಬಿಡೋದು, ಹಂಗೆ ಮಾಡಿಬಿಡ್ತೀನಿ. ಇದೆಲ್ಲ ನೋಡಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಬ್ಯಾಗ್ ನಾನೇ ಸ್ಟಿಚ್ ಮಾಡಿರೋದು, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಬ್ಯಾಗ್ ಸ್ಟಿಚ್ ಮಾಡಿದ್ದೀನಿ, ವೆರೈಟಿಯಾಗಿ ಬೇರೆ ಬೇರೆ. ಇವೆಲ್ಲ ಸ್ಯಾರಿಗಳು ಕೊಡಬೇಕಾಗಿರೋದು, ಅದಕ್ಕೆ ಮೇಲಿಟ್ಬಿಟ್ಟಿದ್ದೀನಿ. ಅವ್ರು ಬಂದಾಗ ಕೊಡೋಣ ಅಂದ್ಬಿಟ್ಟು. ಅದಕ್ಕೆ ಒಂದು ಕಡೆ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಬ್ಲೌಸ್ಗಳಿಟ್ಟಿದ್ದೀನಿ, ಮೇಲೆಲ್ಲ ಸ್ಯಾರಿಗಳು ಹ್ಯಾಂಗರ್ಗೆ ಹಾಕಿ ಆ ಥರ ಇಟ್ಟು ತಗ್ಲಾಕ್ಬಿಡ್ತೀನಿ. ಅಕಸ್ಮಾತ್ ಇವಾಗ ನನಗೆ ಗೊತ್ತಾಗಿಲ್ಲ ಅಂದರೂ ಎದುರುಗಡೆ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಇದೇ ನಮ್ಮ ಸೀರೆ ಕೊಡಿ ಅಂತ. ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಜಾಗನೂ ಫ್ರೀ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಈ ಥರ ಎಲ್ಲನೂ ಜೋಡಿಸ್ಕೊಂಡು ನೀಟ್ ಮಾಡ್ಕೊಂಬಿಡ. ಆದರೆ ಚಿಕ್ಕದಿದೆ ಜಾಗ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಈ ಬಟ್ಟೆಗಳಲ್ವ, ಆ ಕಡೆ ಇವಾಗ ಏನೋ ಒಂದು ತೊಗೋತೀವಿ, ಇನ್ನೊಂದು ಇಡ್ತೀವಿ. ಅಂದರೆ ಟೈಲರ್ ಶಾಪ್ ಅಂದ್ರೇ ಹಾಗೆ. ಅಂದರೆ ನಮ್ಮದು ಅಂದರೆ ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ ಅದು ಇದು ಎಲ್ಲ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಜಾಗ ಇಕ್ಕಟ್ಟಾಗುತ್ತೆ. ಮತ್ತು ಈ ಕಡೆ ಈ ಟೇಬಲು, ಮುಂದೆ ಒಂದು ಟೇಬಲ್ ಇದೆ, ಒಂದೇ ಮಿಷಿನ್ಗೆ ಜಾಗ ಆಗೋದು ನೋಡಿ. ಈ ಕಡೆ ಒಂದು ಟೇಬಲ್ ಇದೆ, ಇದು ಬ್ಯಾಂಗಲ್ಸ್ ಐಟಮ್ಸ್ ಇಟ್ಟಿರುವಂಥದ್ದು ಜಾಗ ನೋಡಿ. ಅದನ್ನು ಹಿಂಗೆ ನೋಡಿ ತೆಗೆದು ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಹಂಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಯಾಕೆಂದರೆ ಎಲ್ಲನೂ ಇವಾಗ ಒಂದೇನೋ ಕೇಳ್ತಾರೆ, ತೆಗಿತೀನಿ, ಹಂಗೆ ಇಟ್ಬಿಡ್ತೀನಿ. ಹಾಗಾಗಿ ಅದು ಅಲ್ಲೊಂದು ಇಲ್ಲೊಂದಿತ್ತು, ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದಾಗ ಆಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವಾಗ ತಿರ್ಗಾ ಮತ್ತೆ ಅಲ್ಲೊಂದು ಇರುತ್ತಲ್ವ, ಇವಾಗ ನನಗೆ ಕೈಗೆ ಸಿಗಬೇಕು ಆ ಥರ. ಅದಕ್ಕೆ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಒಂದು ಕಡೆ ಜೋಡಿಸ್ದೆ, ಕ್ಲಿಪ್ಸು ಅದು ಇದು ಎಲ್ಲ ಒಂದೊಂದು ಕಡೆ ಆ ಕಡೆ ಕೇಕಿದೆ. ಇವೆಲ್ಲ ಸ್ವಲ್ಪ ಬಟ್ಟೆ ನಾನು ಅವಾಗ ಸೇಲ್ ಮಾಡ್ತಿದ್ದಾಗಂತ ಇದ್ದ ಇದು ಜಂಪ್ ಸೂಟು ಒಂದು 4-5 ಪೀಸ್ ಇದೆ, ಜಾಸ್ತಿ ಇಲ್ಲ. ಅದನ್ನು ಹಾಗೆ ಇಟ್ಟಿದ್ದೀನಿ. ಒಂದು 2 ನೈಟ್ ಡ್ರೆಸ್ ಇದೆ, ಮತ್ತು ಒಂದು ಟಾಪು ಮತ್ತು ಸ್ಕರ್ಟ್ ಬರುತ್ತಲ್ಲ ಅದಿದೆ. ಇದು ನೈಟ್ ಡ್ರೆಸ್ಸು ತುಂಬ ಸೇಲ್ ಆಯಿತು, ಅವಾಗಂತೂ ತುಂಬ ಸೇಲ್ ಮಾಡಿದೆ. ಈಗೆಲ್ಲ ಸ್ಟಾಪ್ ಮಾಡಿದ್ದೀನಲ್ವ ಸೇಲ್ ಮಾಡೋದು, ಹಂಗಾಗಿ ಆ ಥರ ಒಂದು 2-3 ಪೀಸ್ ಇರೋದನ್ನ ಹಾಗೆ ಇಟ್ಟಿದ್ದೀನಿ. ತೋರಿಸೋಣ ಅಂದರೆ ಇವಾಗ ಒಂದು ಕೇಳಿದ್ರೆ ಇನ್ನೊಂದು ವೆರೈಟಿ ಕೇಳ್ತಾರೆ, ಅದಕ್ಕೋಸ್ಕರ ಹಾಗೆ ಇದೆ. ಯಾವಾಗಲಾದರೂ ಯೂಸ್ ಆದರೆ ನಮ್ಮ ಮಕ್ಕಳಿಗೆ, ನಮ್ಮ ಹುಡುಗಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ.
ಮತ್ತು ಇವಾಗ ಇಲ್ಲೆಲ್ಲ ನೀಟಾಗಿ ಅದೇ ಸ್ವಲ್ಪ ಧೂಳೆಲ್ಲ ಹೊಡೆದ್ಬಿಟ್ಟು ಹಂಗೇ ಕ್ಲೀನ್ ಮಾಡ್ಕೊಂಡು ಹಂಗೆ ಜೋಡಿಸ್ಬಿಡ್ತಾ ಇದ್ದೀನಿ ನೀಟಾಗಿ. ಅಲ್ಲಲ್ಲೇ ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟು ಅಷ್ಟೇ ಎಲ್ಲ ಕಿತ್ತೋಗಿ ಅಲ್ಲೊಂದು ಇಲ್ಲೊಂದು ಬಿದ್ದಿದೆ, ಎಲ್ಲ ನೀಟಾಗಿ ಹೊಲಿದು ರೆಡಿ ಮಾಡಿ ಇಕ್ಬೇಕು. ಯಾಕೆಂದರೆ ಇವಾಗ ತೆಗಿತೀವ, ಜೋಡಿಸ್ತೀವ, ಎತ್ತಿಕ್ತೀವ, ಹಿಂಗೆ ಆದಾಗ ಅಲ್ಲೊಂದು ಇಲ್ಲೊಂದು ಬೀಳ್ತಾ ಇರುತ್ತೆ. ಅವಾಗೆಲ್ಲ ಎತ್ತಿ ನೀಟಾಗಿ ಜೋಡಿಸ್ಕೊತಾ ಇರಬೇಕು. ನಾನು ಹಿಂಗೆ ಸಂಡೇ ಯಾವಾಗಲಾದರೂ ಒಂದೊಂದು ದಿನ ಈ ಥರ ನೀಟ್ ಮಾಡ್ಕೋತೀನಿ. ಯಾಕೆಂದರೆ ಮತ್ತೆ ಇದು ಟೋಪಿ, ಉಲ್ಲನ್ ಟೋಪಿ, ತಲೆಗೆ ಅದು ಚಳಿಗೆ ಹಾಕ್ಕೊಳ್ಳುವಂಥ ಟೋಪಿ. ಮತ್ತು ಹಾಗೆಯೇ ಈಗ ಎಲ್ಲನೂ ಜೋಡಿಸಿ ಹಾಗೇನೆ ಅಲ್ಲಲ್ಲೇ ಕ್ಲೀನಾಗಿ ಜೋಡಿಸಿಟ್ಬಿಟ್ಟೆ. ಎಲ್ಲ ಬಾಕ್ಸಲ್ಲೂ ಹಾಗೇ ತೆಗಿಯೋದು, ಕ್ಲೀನ್ ಮಾಡೋದು, ಜೋಡಿಸೋದು ಆ ಥರನೇ ಮಾಡ್ತಾಯಿದ್ದೀನಿ. ಅದೇ ಹೇಳ್ದಂಗೆ ರಿಬ್ಬನ್ಸು, ಕ್ಲಿಪ್ಸು ಮತ್ತು ಕೋನು ಈ ಥರ, ಇದು ಕನ್ನಡಿ, ದೊಡ್ಡ ಕನ್ನಡಿ, ಮತ್ತು ಈಗ ಎಲ್ಲ ಐಟಮ್ಸು ತೆಗಿಯೋದು, ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿ ಅಲ್ಲೇ ಇಕ್ತಾಯಿದ್ದೀನಿ. ಕ್ಲೀನ್ ಮಾಡಿದಾಗಲೂ ಒಂಥರ ನೋಡೋದಕ್ಕೆ ನಮಗೂ ಒಂಥರ ಸಮಾಧಾನ ಅನಿಸುತ್ತೆ. ಕ್ಲೀನ್ ಇಲ್ಲದೆ ಅಯ್ಯೋ ಇವಾಗ ಯಾರೋ ಬಂದಾಗ ಕೇಳಿದಾಗ ಕೊಡೋದಕ್ಕೆ ಏನು ಕೈಗೆ ಸಿಗೋಲ್ಲ, ಅಲ್ಲೊಂದು ಇಲ್ಲೊಂದು ಹುಡ್ಕಾಡಬೇಕಾಗುತ್ತೆ ಅಂದ್ಬಿಟ್ಟೇ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಹೆಂಗೆ ಸಂಡೇ ದಿನ ಆದರೆ ನಾನು ಜಾಸ್ತಿ ಕೆಲಸ ಮನೇಲೂ ಸ್ವಲ್ಪ ಕೆಲಸ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಕೆಲಸಗಳು ಇಟ್ಕೊಳ್ಳಲ್ಲ ನಾನು. ಮನೆ ಕೆಲಸನೂ ಮನೇಲಿ ಅಕ್ಕಿ ಕ್ಲೀನ್ ಮಾಡೋದು ಇಲ್ಲ ಮನೆ ಕ್ಲೀನ್ ಮಾಡೋದು ಇರುತ್ತೆ. ಹಂಗಾಗಿ ಇಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಸೋಮವಾರದಿಂದ ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ, ನೋಡೋದಕ್ಕೂ ನೀಟಾಗಿರುತ್ತೆ. ಅದೊಂದು ಇದು ಅಂದರೆ ನಾನು ವಾರನೂ ಮಾಡಲ್ಲ, ತಿಂಗ್ಳಿಗೊಂದು ಸಲನೋ ತಿಂಗಳಿಗೆ ಇಲ್ಲ 2 ತಿಂಗ್ಳಿಗೊಂದು ಸಲ ಅದು ನೀಟಾಗಿ ಹಂಗೆ ಕ್ಲೀನ್ ಮಾಡ್ಕೊತೀನಿ ಯಾವಾಗಲಾದರೂ ಒಂದೊಂದು ಸಲ. ಅದು ಹೆಂಗೆ ತೆಗೆದು ಜೋಡಿಸುವಾಗ ಅಲ್ಲೊಂದು ಇಲ್ಲೊಂದು ಇಕ್ಬಿಟ್ಟಿರ್ತೀವಲ್ಲ, ಮತ್ತು ಇವಾಗ ಬೇಕು ಅಂದಾಗ ಹುಡ್ಕಾಡ್ಬೇಕಲ್ಲ ಅದಕ್ಕೋಸ್ಕರ ಅವಾಗ ಹಂಗೆ ನೀಟಾಗಿ ಜೋಡಿಸ್ಕೊಂಡ್ರೆ ನಮಗೆ ಕೈಗೆ ಸಿಗುತ್ತೆ ಸಲೀಸಾಗಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಅಲ್ಲಲ್ಲೇ ಕ್ಲೀನ್ ಮಾಡಿ ಅಲ್ಲಲ್ಲೇ ಜೋಡಿಸ್ತಾ ಇದ್ದೀನಿ. ಮತ್ತು ಇನ್ನು ಆ ಕಡೆ ಈ ಕಡೆ ಇಟ್ಬಿಟ್ರೆ ಸಿಗೋದಿಲ್ಲ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಈ ಥರ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಒಂಥರ ಮನಸ್ಸು ಸಮಾಧಾನ ಇರುತ್ತೆ ನೀಟಾಗಿದ್ದರೆ. ಇಲ್ಲಾಂದರೆ ಒಂದೊಂದು ಸಲ ಹೋಗಿ ಬಂದು ಅಯ್ಯೋ ಇದೇನು ಹಿಂಗೈತೆ ಅಂತ ನಮಗೆ ಒಂಥರ ಬೇಜಾರಾಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಸ್ಟಿಚಿಂಗ್ ಕೂತ್ಕೋತೀವಿ, ಅದೆಲ್ಲ ಕ್ಲೀನ್ ಮಾಡ್ಕೋತೀವಿ. ಇದೆಲ್ಲ ಏನಾಗುತ್ತೆ, ಇವಾಗ ಯಾರೋ ಬಂದೇನೋ ಕೇಳ್ತಾರೆ, ತೆಗೆದು ಕೊಡ್ತೀವಿ, ತೋರಿಸ್ತೀವಿ, ಮತ್ತು ಅವರು ಇನ್ನೊಂದೇನೋ ಕೇಳ್ತಾರೆ, ಅವಾಗ ಅದನ್ನೆಲ್ಲ ಹುಡುಕ್ಬೇಕಲ್ಲಿ. ನಮ್ಗೆ ಸಡನ್ನಾಗಿ ಗೊತ್ತಾಗಲ್ಲ, ಅವ್ರೇನೋ ಅಂತ ಕೇಳಿರ್ತಾರೆ, ಅದೆಲ್ಲನೂ ಹುಡುಕಿ ತೆಗೆದು ಮತ್ತೆ ಅದಲ್ಲಿ ಇಡೋಕ್ಕೆ ಹೋಗಲ್ಲ, ಅಲ್ಲೇ ಎಲ್ಲೋ ಜೋಡಿಸ್ಬಿಡೋದು, ಹಂಗಾಗ್ಬಿಡುತ್ತೆ. ಹಂಗಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಒಂದು ಬಟ್ಟೆಲ್ಲ ಒರೆಸ್ಬಿಟ್ಟು ಧೂಳೆಲ್ಲ ಬಿದ್ದಿರುತ್ತಲ್ವ, ಹಾಗಾಗಿ ಜೋಡಿಸ್ಬಿಟ್ಟು ಆ ಬಾಕ್ಸ್ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಆ ಕಡೆ ಈ ಕಡೆಗೆ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಇನ್ನರ್ ವೇರ್ಸ್ ಇದ್ದಾವೆ, ಅಂದರೆ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ಇದೆ. ಅಂದರೆ ನಾನು ಒಂದೊಂದು ಬಾಕ್ಸ್ ತೊಗೊಂಬರ್ತೀನಿ. ಆಮೇಲೆ ಈಗ ನನ್ನ ರೆಗ್ಯುಲರ್ ಕಸ್ಟಮರ್ ಕೇಳ್ತಾರೆ, ಅವರು ಒಂದೊಂದು ಬಾಕ್ಸೇ ತೊಗೋತಾರೆ. ಮೊನ್ನೆ ಇನ್ನೂ ಒಬ್ರು ಕೇಳಿದ್ದಾರೆ, ಹೋದರೆ ತಂದುಕೊಡಿ ಒಂದು ಬಾಕ್ಸು ಅಂತ. ಹಂಗಾಗಿ ಆಮೇಲೆ ನಮಗೂ ಬೇಕಲ್ಲ ನಮ್ಮ ಮನೆಗೂ ಅಂತ ಜಾಸ್ತಿ ತರಲ್ಲ, ಸ್ವಲ್ಪ ತೊಗೊಬರ್ತೀನಿ. ನಮಗೊಂದು ಇವಾಗ ಒಂದು ಬಾಕ್ಸ್ ತಂದರೆ ನಮ್ಗೆ ಅರ್ಧ ತೊಗೊಂಡು ಇನ್ನು ಅರ್ಧ ಸೇಲ್ಗೆ ಇಟ್ಟಿರ್ತೀನಿ. ಅದು ಸ್ವಲ್ಪ ಸೇಲ್ ಆಗುತ್ತೆ, ಪರವಾಗಿಲ್ಲ. ಇನ್ನರ್ ವೇರ್ಸ್ಗಳು ಸ್ವಲ್ಪ ಸೇಲ್ ಆಗುತ್ತೆ. ನಾನು ಸ್ಟಿಚ್ ಮಾಡಿರೋ ಒಂದಷ್ಟು ಪೌಚ್ಗಳಿದ್ದಾವೆ, ಪೌಚು, ಹ್ಯಾಂಡ್ ಬ್ಯಾಗು ಎಲ್ಲ ಸ್ವಲ್ಪ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಅದು ಒಂದಷ್ಟಿದೆ. ಅಂದರೆ ಇದು ಬ್ಯಾಂಗಲ್ ಸ್ಟೋರ್ ಥರ ಇರೋದ್ರಿಂದ ಒಂದೊಂದು ಸೇಲ್ ಆಗುತ್ತೆ, ಪರವಾಗಿಲ್ಲ. ಹಂಗಾಗಿ ಒಂದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಅಂದರೆ ಟೈಮ್ ಸಿಕ್ಕಿದಾಗ ಸ್ಟಿಚ್ ಮಾಡ್ತೀನಿ. ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಟೈಮ್ ಸಿಗೋಲ್ಲ. ಟೈಮ್ ಕಡಿಮೆ ಇದ್ದಾಗ ಹೊಲಿತೀನಿ. ಇಲ್ಲಾಂದರೆ ಒಂದು ಬ್ಲೌಸ್ ಪೀಸಲ್ಲಿ ಉಳಿದ್ರೆ ಅವ್ರಿಗೇ ಹೊಲಿದು ಕೊಟ್ಬಿಡ್ತೀನಿ. ಅವ್ರಿಗೇ ಒಂದು 50 ರುಪೀಸ್ 100 ರುಪೀಸ್ ಇಸ್ಕೊಂಡು ಅವ್ರದ್ದೇ ಪೀಸ್ ಉಳಿದ್ರೆ ಅದರಲ್ಲೇ ಹೊಲಿದು ಹಂಗೆ ಕೊಟ್ಬಿಡ್ತೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಹೊಲ್ದಾಗ ಬೇಕಾದ್ರೂ ವೀಡಿಯೋ ಮಾಡ್ಕೊತೀನಿ. ಹಾಗೆ ಈ ರೀತಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ನಾನು ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಇನ್ನರ್ ವೇರ್ಸು ಲೇಡೀಸ್ದು ಎಲ್ಲನೂ ತೊಗೊಬಂದಿದ್ದೀನಿ. ಅದು ಒಂದು 3-4 ಸೆಟ್ ಇದೆ, ಬ್ರಾ ಪ್ಯಾಂಟೀಸ್ ಎಲ್ಲ. ಹಂಗಾಗಿ ಸುಮಾರಾಗಿ ಒಂದೊಂದು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ತೊಗೋತಾರೆ. ಮಾಮೂಲಿ ಅವರು ಒಂದೊಂದು ಬಾಕ್ಸು ಇಲ್ಲ 4-5 ಆ ಥರ ಒಟ್ಟೊಟ್ಟಿಗೆ ತೊಗೊಂಡ್ಬಿಡೋದ್ರಿಂದ ನಮಗೆ ಅದು ಸ್ವಲ್ಪ ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ಮತ್ತೆ ನಾನು ಇದೇ ಥರ ಒಂದು ಬಾಕ್ಸ್ ತಂದಿಟ್ಕೋತೀನಿ. ಸ್ವಲ್ಪ ಸೇಲ್ ಆಗೋದ್ರಿಂದ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ ಹಾಕಬೇಕು. ಯಾಕೆಂದರೆ ಸ್ವಲ್ಪ ಐಟಮ್ ಹಾಕೇ ಇಲ್ಲ, ತುಂಬ ದಿನ ಆಗೋಯ್ತು, ಹೋಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈ ಸಲ ಸ್ವಲ್ಪ ಐಟಮ್ಸ್ನ ಹಾಕಬೇಕು. ಹಬ್ಬಕ್ಕೆ ಬಳೆಗಳು ಇವೆಲ್ಲ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಹಬ್ಬ ಆದಮೇಲೆ ತಿರ್ಗಾ ಇನ್ನು ಗಣೇಶ ಹಬ್ಬ, ಇನ್ನು ಹಬ್ಬಗಳು ಬರ್ತಾನೆ ಇರುತ್ತೆ. ಹಂಗಾಗಿ ಸ್ವಲ್ಪ ಐಟಮ್ಸ್ ಹಾಕಿದ್ರೆ ಸ್ವಲ್ಪ ಸೇಲ್ ಆಗುತ್ತೆ. ಮಾಡಬೇಕು ನೋಡಿದೆ ಈ ಥರ ಒಂದೊಂದು ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ಕಿತ್ತೋಗಿದೆ, ಎಲ್ಲ ನೀಟಾಗಿ ಜೋಡಿಸಿ ಮತ್ತೆ ಇವಾಗ ಅದನ್ನೆಲ್ಲನೂ ಹೊಲಿದು ದಾರ ಕಟ್ಟಿ ಇಡಬೇಕು. ಹಿಂಗೆ ಎಲ್ಲನೂ ಈ ಕಡೆ ಜೋಡಿಸ್ತಾ ಇದ್ದೀನಿ. 7 ಗಂಟೆ 8 ಗಂಟೆ ಆಗಿತ್ತು ಟೈಮು. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಸ್ಟಿಚಿಂಗ್ ಮಾಡೋಕ್ಕೆ ಬೇಜಾರು ಅಂತ ಹೇಳ್ತೀರಲ್ಲ, ಅಂಥವ್ರು ಈ ಥರ ನೈಟೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಹೊಲಿಯೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಆ ಥರ ಮಾಡ್ಕೊಳ್ಳಿ. ಯಾಕೆಂದರೆ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆನೇ ಎದ್ದು ಒಂಥರ ಫ್ರೆಶ್ಶಾಗಿ ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಆದರೂ ಮನೆಗಳ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಇವಾಗ ಸೋಮವಾರ ಅಂದರೆ ವಾರ ಇರುತ್ತೆ, ವಾರ ಮಾಡಬೇಕು, ಮನೇಲೂ ಕ್ಲೀನ್ ಮಾಡಬೇಕು, ಅಲ್ಲೂ ಮಾಡಿಬಿಟ್ಟು ಮತ್ತೆ ಬರಬೇಕು. ಇವಾಗ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಈ ಥರ ತುಂಬ ಕೆಲಸಗಳಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಮಾಡ್ಕೋತಾ ಹೋಗಬೇಕು. ಅದೇ ಅಲ್ವಾ ಜೀವನ. ಇವಾಗ ಇದೊಂದು ಆಗುತ್ತೆ ಅಂದ್ಬಿಟ್ಟು ಇದು ಬಿಟ್ಟು ಅದು ಮಾಡೋಕ್ಕಾಗಲ್ಲ, ಅದು ಬಿಟ್ಟು ಇದು ಮಾಡೋಕ್ಕಾಗಲ್ಲ. ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಈ ರೀತಿ ಮಾಡಿದ್ದೀನಿ ನೋಡಿ. ಇದೆಲ್ಲ ಸೀರೆಗಳೆಲ್ಲ ಒಂದು ಕಡೆ ಜೋಡಿಸಿದ್ದೀನಿ. ಇದೆಲ್ಲ ಕೊಡಬೇಕಾಗಿರೋ ಸೀರೆಗಳು ಅಂದರೆ ಇವಾಗ ಅರ್ಜೆಂಟಾಗಿ ತೊಗೊಂಡೋಗೋದು. ಮೇಲಿಟ್ಟಿರೋದು ಅವ್ರು ಲೇಟು ಬರೋದು ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಅವ್ರು ಯಾವಾಗ ಬರ್ತಾರೆ ಅವರೇ ನೋಡ್ಬಿಟ್ಟು ಇದೇ ನಮ್ಮ ಸೀರೆ ಅಂತ ಇಸ್ಕೋಬೇಕು, ಆ ಥರ.